ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇವಲ 15 ದಿನಗಳ ಅಂತರದಲ್ಲಿ 5 ಜನ ಬಾಣಂತಿಯರ ಸಾವಾಗಿದೆ. ಸಿಸೇರಿಯನ್ ಮಾಡಿಸಿಕೊಂಡಿದ್ದಂತಹ 4 ಸಾವನ್ನಪ್ಪಿದ್ರು. ಬಿಮ್ಸ್ನಲ್ಲಿ ಹೆರಿಗೆ ಬಳಿಕ 3 ದಿನದ ಬಾಣಂತಿ ಸಾವನ್ನಪ್ಪಿರೋದು. ಜಿಲ್ಲಾ ಆಸ್ಪತ್ರೆ ಮತ್ತು ಬಿಮ್ಸ್ ಎರಡೂ ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಸಾವು ನೋವು ಸಂಭವಿಸ್ತಾ ಇದ್ರೂ ಕೂಡ ಸಚಿವರ ನಿರ್ಲಕ್ಷ್ಯ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಬಳ್ಳಾರಿಯತ್ತ ಮುಖ ಮಾಡ್ತಾ ಇಲ್ಲ, ಉಸ್ತುವಾರಿ ಸಚಿವರಾಗಿದ್ದಾರೆ. ಅನಾರೋಗ್ಯದಿಂದ ಬಾಣಂತಿಯರ ಸಾವು ಅಂತ ವೈದ್ಯರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ವೈದ್ಯರ ನಿರ್ಲಕ್ಷ್ಯನೇ ಬಾಣಂತಿಯರ ಸಾವಿಗೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಅಂತ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಸಚಿವರು ಬರ್ತಾ ಇಲ್ಲ ಅಂತ ಆಕ್ರೋಶ ಭುಗಿಲೆಡ್ತಾ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವರದಿ ಬಿತ್ತರಾಯಿತು. ಈ ವರದಿಯಿಂದ ಜಮೀರ್ ಕೂಡ ಅಲರ್ಟ್ ಆಗಿದ್ದಾರೆ. ಉಸ್ತುವಾರಿ ಸಚಿವರು ಸಾವಿನ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಬಾಣಂತಿಯರ ಸಾವಿನ ತನಿಖೆಗೆ ಈಗ ಆದೇಶಕ್ಕೆ ಮುಂದಾಗಿದ್ದಾರೆ. ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾಗೆ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 4 ಬಾಣಂತಿಯರು, ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಓರ್ವ ಬಾಣಂತಿ ಸಾವಿಗೀಡಾಗಿದ್ದಾರೆ. ಈ ಕುರಿತಾಗಿ ತನಿಖೆ ನಡೆಸಿ ವರದಿ ನೀಡಿ ಅಂತ ಸಚಿವ ಜಮೀರ್ ಸೂಚನೆ ಕೊಟ್ಟಿದ್ದಾರೆ. ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಎಲ್ಲಿದ್ದಾರೆ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ರು. ರೋಗಿಗಳು ಏನ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಅದು ಅವರ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ವರದಿಯನ್ನ ಬಿತ್ತರಿಸಿತು. ಇದರ ಬೆನ್ನಲ್ಲೇ ಈಗ ಜಮೀರ್ ಕೂಡ ಅಲರ್ಟ್ ಆದ್ರು, ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, 15 ದಿನದಲ್ಲಿ 5 ಜನ ಬಾಣಂತಿಯರ ಸಾವು ಪ್ರಕರಣ ನಿರಂತರವಾಗಿ ಇದಕ್ಕೆ ಬ್ರೇಕ್ ಬಿಡ್ತಾ ಇಲ್ಲ. ನಿರಂತರವಾಗಿ ಈ ಸಾವು ನೋವುಗಳು ಸಂಭವಿಸ್ತಾನೆ ಇದೆ. ಈ ಸಂಬಂಧಪಟ್ಟಂಗೆ ಒಂದು ನಿಯೋಗ ಕೂಡ ಸರ್ಕಾರದಿಂದ ಹೋಗಿತ್ತು. ಅದೇನ್ ಮಾಡ್ತಾ ಇದೆ ಗೊತ್ತಿಲ್ಲ. ಆದ್ರೆ ಸಚಿವರು ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಪ್ರಮುಖವಾಗಿ ಮೂಡುತ್ತೆ. ಈಗ ಸಚಿವರು ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಏನು ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ? ಅರುಣ್, ಈಗಾಗಲೇ ಅಂತೆ 2 ಪ್ರತ್ಯೇಕ ಪ್ರಕರಣಗಳು, ಅಂದ್ರೆ ಕಳೆದ 10ನೇ ತಾರೀಕು ಏನು ಜಿಲ್ಲಾಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಒಂದು ಅವಘಡದಿಂದ 4 ಗರ್ಭಿಣಿಯರು ಸಾವನ್ನಪ್ಪಿದ್ರು. ಇದೀಗ ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಲ್ಲಿ ಹೆಚ್ಚು ಕಡಿಮೆ 5 ಜನರು ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಗರ್ಭಿಣಿಯರು ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಂತ ಒಂದು ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿ ಕೂಡ ಒಮ್ಮೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಹೋಗಿದೆ. ಅದು ಇನ್ನು ವರದಿ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಇದ್ರ ಜೊತೆಗೆ ಏನಂತಂದ್ರೆ ಇದೀಗ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಬಳ್ಳಾರಿ ಉಸ್ತುವಾರಿ ವಹಿಸಿಕೊಂಡಂತ ಜಮೀರ್ ಅವರು ಕೇವಲ 2 ಬಾರಿ ಮಾತ್ರ ಬಳ್ಳಾರಿ ಬಂದಿದ್ರು. ಒಮ್ಮೆ KDP ಸಭೆಯನ್ನು ಮಾಡಿದ್ರು, ಮತ್ತೊಮ್ಮೆ ಏನು ಜನಸಂಪರ್ಕ ಸಭೆಯನ್ನು ಮಾಡತಕ್ಕಂಥ ಜಮೀರ್ ಅವರು ಇಷ್ಟೆಲ್ಲ ಸಾವಿನ ಸರಣಿ ನಡೀತಾ ಇದ್ರು ಕೂಡ ಬಂದಿಲ್ಲ ಅನ್ನೋಂತ ಆರೋಪವನ್ನು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಸುವರ್ಣ ನ್ಯೂಸ್ ಒಂದು ವರದಿಯನ್ನು ಬಿತ್ತರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಜಮೀರ್ ಅಹಮದ್ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಇದಕ್ಕೆ ಯಾವ ಕಾರಣಗಳಿಂದ ಸಾವಾಗ್ತಿದೆ, ಅದು ನೈಜ ಸಾವ ಅಥವಾ ವೈದ್ಯರ ನಿರ್ಲಕ್ಷ್ಯವ ಅಥವಾ ಆ ಪೇಷಂಟ್ ಗಳಿಗೆ ಏನಾದ್ರೂ ಬೇರೆ ಬೇರೆ ಡಿಸೀಸ್ ಇದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯಲಿಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ನೀಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ವೈದ್ಯರ ಪ್ರಕಾರ ಮೃತಪಟ್ಟಿರ್ತಕ್ಕಂಥ 5 ಗರ್ಭಿಣಿಯರಿಗೆ ಸಾಕಷ್ಟು ಮೊದಲೇ ಸಮಸ್ಯೆಗಳಿದ್ವು. ಹೀಗಾಗಿ ಇಲ್ಲಿ ಸಾವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸಾವಿನ ಸರಣಿ ಅಂತೇಳಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಂದ್ರೆ ಸಾವನ್ನಪ್ಪಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥ 4 ಮಹಿಳೆಯರು ಮತ್ತು ನಿನ್ನೆ ಬಿಮ್ಸ್ ಆಸ್ಪತ್ರೆ ಮೃತಪಟ್ಟಿರ್ತಕ್ಕಂಥ ಓರ್ವ ಮಹಿಳೆಗೆ ಬೇರೆ ಬೇರೆ ಕಾಯಿಲೆಗಳಿದ್ವು. ಆ ಬಗ್ಗೆ ಅವರ ಕುಟುಂಬದವರಿಗೂ ಕೂಡ ಮನವರಿಕೆ ಮಾಡಲಾಗಿತ್ತು ಮತ್ತು ವೈದ್ಯಕೀಯ ರಿಪೋರ್ಟ್ ಸಹ ಎಲ್ಲವೂ ಕೂಡ ಸಿದ್ಧವಾಗಿದೆ. ಆದ್ರೆ ಇದು ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವಲ್ಲ ಅನ್ನೋದು ಏನು ಇಲ್ಲಿರ್ತಕ್ಕಂಥ ವೈದ್ಯರ ವಾದವಾಗಿದೆ. ಆದ್ರೆ ನಿನ್ನೆ ವಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿತ್ತು. ಸಾವನ್ನಪ್ಪಿರ್ತಕ್ಕಂಥ ಮಹಾಲಕ್ಷ್ಮಿ ಕುಟುಂಬದವರು ನೇರವಾಗಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.